ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇವತ್ತು ಇವತ್ತು ನಂದು ವೀಕ್ ಆಫ್ ಇದ್ದಿದ್ದರಿಂದ ನಾನು ಸ್ವಲ್ಪ ಲೇಟಾಗೇ ಎದ್ದು ಚಿಂಟುಗೆ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ. ನನಗೆ ಮನಿ ಪ್ಲ್ಯಾಂಟ್ ಬೇಕಾಗಿದ್ದರಿಂದ ಸರಿ ಅಂದ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೆ ನಾನು ನನ್ನ ಫ್ರೆಂಡ್ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ಅದು ಒಣಗೋಗಿದ್ರಿಂದ ಅಷ್ಟೊಂದು ಬಾಡೋಗಿತ್ತು, ಒಂದೇ ಪೀಸ್ ಇರೋದು ಅಂತ ಹೇಳ್ದೆ. ಸರಿ ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಮತ್ತು ಮನೆಗೆ ಬಂದ್ವಿ. ಚಪಾತಿ ಮಾಡಿದ್ದೆ, ನಮ್ಮ ಅತ್ತೆ ಅಷ್ಟರಲ್ಲಿ ಪಲ್ಯ ಮಾಡಿದ್ರು ಅವರೇ. ಅದನ್ನೇ ಹಾಕ್ಕೊಂಡು ತಿಂದ್ಬಿಟ್ಟು ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ನಾನು ನನ್ನ ಫ್ರೆಂಡು ಚಿಂಟುನ ಕರ್ಕೊಂಡು ಬರೋದಕ್ಕಂತ ಹೋಗಿದ್ವಿ. ಸ್ಕೂಲಿಂದ ಕರ್ಕೊಂಡು ಮನೆಗೆ ಬಂದೆ. ಆಮೇಲೆ ಅವ್ನು ಚಿಂಟುಗೆ ಅಂದ್ಬಿಟ್ಟು ನಾನು ರಾಗಿ ಸರಿ ಮಾಡಿದೆ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಹಾಕ್ತೀನಿ. ಅಂದರೆ ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಸಪ್ರೇಟ್ ಮಾಡ್ಕೊಂಡು ಇಟ್ಟಿದ್ದು, ಆಮೇಲೆ ನನಗೆ ಯಾವಾಗ ಬೇಕೋ ಮಾಡಬೇಕಾದ್ರೆ ರಾಗಿ ಸರಿ ಅದ್ರ ಜೊತೆಗೆ ಹಾಕ್ಕೊಂಡು ಮಾಡ್ತೀನಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ರಾಗಿ ಸರಿ ಆಯಿತು. ಅವನಿಗೆ ತಿನ್ಸೋಣ ಅಂತ ತೊಗೊಂಡೋದೆ. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೊರಗಡೆ ಹೋಗೋಣ ಬಾ ಅಂದ್ಲು. ಸರಿ ಅಂದ್ಬಿಟ್ಟು ನಾನು ರೆಡಿ ಆದೆ. ನನ್ನ ಚಿಂಟು ಫುಲ್ ಖುಷಿಯಾಗೋಗ್ಬಿಟ್ಟ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಅವ್ರ ಮನೆಯವ್ರಿಗೂ ಡ್ರಾಪ್ ಮಾಡಿಕೊಟ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅವರೆಲ್ಲ ಹೊರಗಡೆ ಹೋದರು. ಮತ್ತು ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅವಳು ಕರ್ಕೊಂಡು ಹೋಗಿದ್ದ ಜಾಗ ಅಂತೂ ನನಗೆ ಇವತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನ್ನ ಚಿಂಟು ಅಂತೂ ಅವ್ರ ಮಗಳ ಜೊತೆ ಫುಲ್ ಖುಷಿಯೋ ಫ್ರೆಂಡ್ ಸಿಕ್ಕಿದ್ಲು ಅಂದ್ಬಿಟ್ಟು ಫುಲ್ ಆಟ ಆಡ್ತಾ ಇದ್ದ. ಆಮೇಲೆ ಇಲ್ಲೊಂದು ದೇವಸ್ಥಾನಗಳೆಲ್ಲ ಇದ್ದು ತುಂಬಾ ಚೆನ್ನಾಗಿತ್ತು, ಪಾರ್ಕು ದೇವಸ್ಥಾನ. ಅದಾದಮೇಲೆ ಹೋಗಿದ್ದ ಪ್ಲೇಸ್ ಅಂತೂ ತುಂಬ ಇಂಟ್ರೆಸ್ಟಿಂಗು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಪ್ಲೇಸ್ ಇಷ್ಟೊಂದೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇಟ್ಸ್ ರಿಯಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅದು ಹೇಳ್ಬೇಕಂದ್ರೆ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಶುರುವಾಗಿ ಹೋಗ್ಬಿಟ್ಟಿತ್ತು. ನಾನು ಅಂದ್ಕೊಂಡೆ ಲೈಟಿಂಗ್ಸ್ಗಿಂತ ಮುಂಚೆನೇ ಹೋಗಿ ಅದಾದಮೇಲೆ ಲೈಟಿಂಗ್ ಶುರು ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ನಾನು ಹೋಗೋದೇ ಸ್ವಲ್ಪ ಲೇಟ್ ಆದ್ರಿಂದ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಬಟ್ ಆ ಪ್ಲೇಸ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನೀವೆಲ್ಲ ಕೇಳಿರ್ತೀರ ರವಿಶಂಕರ್ ಗುರೂಜಿ ಆಶ್ರಮ ಅಂತ ಅಂದ್ಬಿಟ್ಟು. ಬಟ್ ನಾನು ಅಂದ್ಕೊಂಡಿದ್ದೆ ಅದು ಆಶ್ರಮ, ಅಲ್ಲಿ ಧ್ಯಾನ ಮಾಡ್ತಾರೆ, ಪ್ಲೇಸ್ ಇರುತ್ತೆ, ಚೆನ್ನಾಗಿರುತ್ತೆ ಸಮಥಿಂಗ್ ಅಂತ. ಬಟ್ ಅದು ತುಂಬ ಇನ್ನೂ ನೋಡೋದಕ್ಕೆ ತುಂಬ ಪ್ಲೇಸ್ ಇತ್ತು. ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕಂದರೆ ನಾನು ಹೋಗಿದ್ದೇ ಲೇಟಾಗಿತ್ತು. ನಾನು ಅಂದ್ಕೊಂಡೆ ಇನ್ನೊಂದು ದಿನ ಮಾರ್ನಿಂಗ್ ಟೈಮಲ್ಲಿ ಹೋಗಬೇಕು ಈ ಪ್ಲೇಸಸ್ ಎಲ್ಲ ನೋಡೋದಕ್ಕೆ ಅಂತ. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ದ. ನನಗೂ ಕೂಡ ತುಂಬ ಖುಷಿ ಆಯಿತು. ನನಗೆ ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಇರಬೇಕು ಅನ್ನಿಸ್ತಾ ಇತ್ತು. ಬಟ್ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೊರಟು ಬಂದುಬಿಟ್ವಿ. ಇನ್ನೊಂದು ಸಲ ಖಂಡಿತ ಹೋಗ್ತೀನಿ ನಾನು. ನಿಮ್ಗೆ ಯಾರಿಗಾದ್ರೂ ಈ ಪ್ಲೇಸ್ಗೆ ಹೋಗಬೇಕು, ವಿಸಿಟ್ ಮಾಡಬೇಕು ಅನಿಸಿದ್ರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ಮಕ್ಕಳ ಜೊತೆ ಹೋದ್ರಂತೂ ಅವ್ರು ತುಂಬಾ ಖುಷಿ ಪಡ್ತಾರೆ. ಈ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಮನೆಗೆ ಬಂದ್ವಿ. ಚಿಂಟು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನೆಲ್ಲ ಅವನ ಹತ್ರ ಸ್ವಲ್ಪ ಮಾಡಿಸಿ ನಾನು ಸ್ವಲ್ಪ ಅವನಿಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ನಂದು ಇವತ್ತಿನ ಡೇ ರೂಟೀನ್ ಇದಾಗಿರುತ್ತೆ. ಥಾಟ್ ಆಫ್ ದ ಡೇ: ಈ ಕ್ಷಣ ಮಾತ್ರ ನಮ್ಮದು, ಪ್ರೀತಿಸಿ ಬಿಡಿ, ನಾಳೆ ನಮ್ಮದಲ್ಲ. ಮುಂದಿನದು ಯಾರಿಗೂ ಗೊತ್ತಿಲ್ಲ, ಈ ಕ್ಷಣ ಮಾತ್ರ ನಮ್ಮದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ಸಪೋರ್ಟಿಂಗ್.